ಮನುಷ್ಯ ಹಾಳಾಗುವುದು ಸಹವಾಸ ದೋಷದಿಂದ ಅಂತ ಹೇಳ್ತಾರೆ. ನನಗನಿಸ್ತೈತಿ ಮನುಷ್ಯ ಹಾಳಾಗುವುದು ಸಹವಾಸ ದೋಷದಿಂದ ಅಲ್ಲ, ಸಂಸ್ಕಾರ ದೋಷದಿಂದ. ಯಾಕಂದ್ರೆ ಮನುಷ್ಯ ಹುಲಿ ಸಿಂಹಗಳ ಸಹವಾಸ ಮಾಡೋದಿಲ್ಲ, ಹುಲಿ ಸಿಂಹಗಳನ್ನು ಸಾಕೋದೂ ಇಲ್ಲ. ಆದರೂ ಹುಲಿ ಸಿಂಹಗಳ ಕ್ರೂರ ಗುಣವನ್ನು ತನ್ನಲ್ಲಿ ಬೆಳೆಸ್ಕೊಂಡಿರ್ತಾನೆ, ಅವುಗಳಿಗಿಂತಲೂ ಅಪಾಯಕಾರಿಯಾಗಿರ್ತಾನೆ. ಮನುಷ್ಯ ನರಿಯನ್ನು ಸಾಕೋದಿಲ್ಲ, ನರಿಯಿಂದ ದೂರ ಇರ್ತಾನೆ, ನರಿ ಸಹವಾಸ ಮಾಡೋದಿಲ್ಲ. ಆದರೂ ನರಿ ಬುದ್ಧಿಯನ್ನು ತಲೆಯಲ್ಲಿ ಇಟ್ಕೊಂಡು ತಿರುಗ್ತಿರ್ತಾನೆ, ಜನರಿಗೆ ಮೋಸ ಮಾಡ್ತಿರ್ತಾನೆ. ಮನುಷ್ಯ ಹಾವು ಕಂಡ್ರೆ ಹಾವು ಹಾರ್ತಾನೆ, ಹಾವು ಕಂಡ್ರೆ ಮಾರು ದೂರ ಇರ್ತಾನೆ, ಹಾವನ್ನು ಸಾಕೋದಿಲ್ಲ, ಹಾವಿನ ಸಹವಾಸ ಮಾಡೋದಿಲ್ಲ. ಆದರೂ ಹಾವಿನ ಹಲ್ಲಿನಲ್ಲಿರೋ ವಿಷವನ್ನು ಮೈತುಂಬ ಇಟ್ಕೊಂಡು ತಿರುಗ್ತಾನೆ, ಸಂದರ್ಭ ಬಂದಾಗ ವಿಷ ಕಕ್ತಾನೆ. ಅದೇ ಮನುಷ್ಯ ನಾಯಿಯನ್ನು ಸಾಕ್ತಾನೆ, ನಾಯಿಯೊಂದಿಗೆ ಇರ್ತಾನೆ, ನಾಯಿಯನ್ನು ತನ್ನ ಕುಟುಂಬದ ಸದಸ್ಯನಂತೆ ನೋಡ್ಕೋತಾನ, ಯಾವಾಗಲೂ ಅದರ ಸಾಮೀಪ್ಯ ಬಯಸ್ತಾನ. ಆದರೆ ಯಾವತ್ತೂ ಆ ನಾಯಿಯಲ್ಲಿರುವ ನಿಯತ್ತಿನ ಗುಣವನ್ನು ತನ್ನಲ್ಲಿ ಬೆಳೆಸ್ಕೊಳ್ಳೋದಿಲ್ಲ. ಅದೇ ಮನುಷ್ಯ ಹಸುವನ್ನು ಸಾಕ್ತಾನ, ಹಸುವಿನ ಹಾಲು ಉಣ್ತಾನ, ಹಸುವಿನ ತ್ಯಾಜ್ಯದಿಂದ ತನ್ನ ಜೀವನೋಪಾಯ ಮಾಡ್ಕೋತಾನ, ಹಸುವಿನ ಸಾಂಗತ್ಯದಲ್ಲಿ ಇರ್ತಾನ. ಆದ್ರೆ ಆ ಹಸುವಿನ ಗುಣವನ್ನು ತನ್ನ ಜೀವನದಲ್ಲಿ ಯಾವತ್ತೂ ರೂಢಿಸ್ಕೊಳ್ಳೋದಿಲ್ಲ. ಮನುಷ್ಯ ಗಿಡ ಮರಗಳನ್ನು ಬಯಸ್ತಾನ, ನೆರಳನ್ನು ಆಶ್ರಯಿಸ್ತಾನ, ಗಿಡ ಮರಗಳಿಂದ ಬರ್ತಕ್ಕಂಥ ಎಲ್ಲವನ್ನೂ ಪಡ್ಕೋತಾನ. ಆದ್ರೆ ಆ ಗಿಡ ಮರದಲ್ಲಿ ಇರ್ತಕ್ಕಂಥ ತ್ಯಾಗದ ಗುಣವನ್ನು ತನ್ನಲ್ಲಿ ಬೆಳೆಸ್ಕೊಳ್ಳೋದಿಲ್ಲ.